ಆಗ್ತಾ ಇದೆ ಅಂತ. ಇದಕ್ಕೆ ಏನು ಕಾರಣ ಇರ್ಬೋದು ಅನ್ನೋಂಥದ್ದನ್ನು ಒಂದಷ್ಟು ಚಿಂತನ ಮಂಥನ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ವಿ. ಈ ಕುರಿತು ನಾವು ಯೋಜನಾ ಆಯೋಗದ ಜೊತೆಗೆ ಮಾತನಾಡಿದಾಗ ಒಳ್ಳೆಯ ವಿಚಾರ ಇದೆ ಇದು. ಆಯಿತು, ಒಂದಿನದೊಂದು ಕಾರ್ಯಾಗಾರ ಮಾಡಿ ಇದರಲ್ಲಿ ನಮ್ಮ ಕಾನೂನುಗಳಲ್ಲಿರುವಂಥ ಸಮಸ್ಯೆಗಳಿದೆಯೋ ಅಥವಾ ಅದನ್ನು ಅಡ್ಮಿನಿಸ್ಟ್ರೇಷನ್ ಮಾಡ್ತಾಯಿದ್ದೆ ಅದರಲ್ಲಿ ಏನಾದರೂ ಸಮಸ್ಯೆಗಳಿದೆಯೋ ಅಥವಾ ಮತ್ತಿನ್ನೇನು ಬೇರೆ ಸಮಸ್ಯೆಗಳಿದೆಯೋ ಅಂತ ಇದಕ್ಕೆ ಸಂಬಂಧಪಟ್ಟಾಗೆ ಇಡೀ ಒಂದಿನದ ಒಂದು ಕಾರ್ಯಾಗಾರನ ನಮ್ಮ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಟ್ಕೊಂಡಿದ್ದೇವೆ. ಅದು ನಾಳೆ 13ನೇ ತಾರೀಕು ಇಟ್ಕೊಂಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಾಗೆ ಆ ದಿನದ ಸಭೆ ಅಧ್ಯಕ್ಷತೆಯನ್ನು ನಮ್ಮ ಯೋಜನಾ ಆಯೋಗದ ಉಪಾಧ್ಯಕ್ಷರಾದಂಥ BR ಪಾಟೀಲರು ವಹಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ನಿವೃತ್ತ PCCF ಆಗಿರ್ತಕ್ಕಂಥ ಅಣ್ಣಯ್ಯ ಅವರು ಆ ಇಲಾಖೆಗೆ ಸಂಬಂಧಪಟ್ಟ ವಿಚಾರಗಳನ್ನೊಂದಷ್ಟು ಪ್ರಸ್ತಾಪ ಮಾಡಲಿಕ್ಕಿದ್ದಾರೆ. ಇದಲ್ಲದೆ ತುಂಬ ಜನ ಕರೆದಿದ್ದೇವೆ ನಾವು. ಇದರಲ್ಲಿ ಅಖಿಲೇಶ್ ಚಿಪ್ಳಿಯವರು ಇರ್ತಾರೆ, ರಮೇಶ್ ಹೆಗ್ಡೆ ಅವರು ಇದ್ದಾರೆ, ವಿಜಯ್ ಕುಮಾರ್ ಇದ್ದಾರೆ, ಮತ್ತಿನ ರೈತ ಸಂಘ, ಬುಡಕಟ್ಟು ಸಂಘಟನೆಗಳು, ಪರಿಸರ ಸಂಘಟನೆಗಳು, ರೈತ ಸಂಘಟನೆ ಇವೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಒಂದು ಚಿಕ್ಕ ಪ್ರೆಸ್ ನೋಟು ಕೊಟ್ಟಿದ್ದೇನೆ ನಿಮ್ಗೆ ಈಗಾಗಲೇ. ಸೊ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು. ಇದು ಹೆಚ್ಚು ಜನ ಬರೋ ಹಾಗೆ ಮಾಡಿದರೆ ತುಂಬ ಒಳ್ಳೆಯದಾಗತ್ತೆ ಅನ್ನೋಂಥದ್ದು ನನ್ನ ವಿಚಾರ. ಮತ್ತು ಸರ್ಕಾರಕ್ಕೂ ಈ ಸಂಘರ್ಷದ ಹಿನ್ನೆಲೆ ಹುಡುಕಿ ಪಶ್ಚಿಮ ಘಟ್ಟ, ಪರಿಸರ, ಕೃಷಿ, ಇಲ್ಲಿಯ ಸಂಸ್ಕೃತಿ ಹಿನ್ನೆಲೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಅತ್ಯಂತ ರಚನಾತ್ಮಕವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಾವೆಲ್ಲ ಒಟ್ಸೇರಿ ಮಾಡಿರ್ತಕ್ಕಂಥದ್ದು. ನಾನು ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸದಸ್ಯನಾಗಿ ಈ ಭಾಗದವನಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದಾಗ ರೈತರು ಮತ್ತು ಅರಣ್ಯ ಇಲಾಖೆ ಮೊಟ್ಟ ಮೊದಲು ಒಟ್ಟು ಬರಲಿ ಅಂತೇಳಿ ಮಾತಾಡೋಣ. ನಾವು ವಿರೋಧಿಗಳಲ್ಲ. ಇಲ್ಲಿಯ ಕಾಯ್ದೆ ಕಾನೂನುಗಳು ಇದಕ್ಕೆ ಮುಖ್ಯ ಕಾರಣ ಹೊರತು ನಾವು ಪರಸ್ಪರ ವಿರೋಧಿಗಳಲ್ಲ. ಒಟ್ಟಾರೆ ಅರಣ್ಯ ಉಳಿಸ್ಬೇಕು, ಪರಿಸರ ಉಳಿಸ್ಬೇಕು, ಇಲ್ಲಿಯ ಸಂಸ್ಕೃತಿ ಉಳಿಸ್ಬೇಕು, ಸಹಬಾಳ್ವೆ ಬರಬೇಕು ಜನಗಳ ಮಧ್ಯೆ ಮತ್ತು ಜನರಿಗೂ ಮತ್ತು ಪರಿಸರಕ್ಕೂ, ಕೃಷಿಗೂ ಮತ್ತು ಪರಿಸರ. ಇದು ಒಂದು ಅನನ್ಯ ಪ್ರಯೋಗ. ಬಹುಶಃ ಪಶ್ಚಿಮ ಘಟ್ಟದಲ್ಲಿ ಆಗತಕ್ಕಂಥ ಕಾರ್ಯಕ್ರಮದ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬಹುತೇಕ ನಾವೆಲ್ಲ ಇದ್ವಿ. ಆ ಕಾರ್ಯಕ್ರಮಕ್ಕೆ ತಾವು ದಯಮಾಡಿ ಬನ್ನಿ. ಈ ಮಹತ್ವದ ವಿಚಾರದ ಬಗ್ಗೆ ತಾವು ಹೆಚ್ಚಿನ ಒಂದು ಗಮನ ಕೊಟ್ಟು ಈ ವಿಚಾರದ ಬಗ್ಗೆ ಗಮನ ಹರಿಯಂಗಾಗಲಿ ಪಶ್ಚಿಮ ಘಟ್ಟ ಅಂತೇಳಿ ನನ್ನ ಹೇಳಿದ್ರು. ಎಲ್ಲ ಕಡೆ ಅದು ವಿಕೋಪಕ್ಕೆ ತಲುಪ್ತಾ ಇದೆ. ಇದರಲ್ಲಿ ನೀತಿಗಳು ತಪ್ಪಿದೆಯಾ, ನೀತಿಗಳನ್ನು ಜಾರಿ ತರೋದು ತಪ್ಪಿದೆಯಾ, ಅಥವಾ ಜನರೇ ತಪ್ಪು ಮಾಡ್ತಾರೆ? ಇವೆಲ್ಲವನ್ನೂ ಕೂಡ ಅಮೂಲಾಗ್ರವಾಗಿ ಚರ್ಚಿಸಿ ಅದಕ್ಕೆ ಸಮಸ್ಯೆಗೆ ಪರಿಹಾರಗಳನ್ನು ಕೂಡ ಸರ್ಕಾರಕ್ಕೆ ನಾವು ಸಲಹೆ ಕೊಡೋದಿಲ್ಲ. ಇದು ಬರೀ ಚರ್ಚೆಗೆ ಮಾತ್ರ ಅಲ್ಲ. ಅದಕ್ಕೆ ಯೋಜನಾ ಆಯೋಗದ ಉಪಾಧ್ಯಕ್ಷರು ಮತ್ತು ಅವರ ಸದಸ್ಯರುಗಳು ಕೂಡ ಬಂದಲ್ಲಿ ಕೊಡ್ತಾ ಇದ್ದಾರೆ. ಅದರ ಅರ್ಥ ಏನಪ್ಪ ಅಂದರೆ, ನೇರವಾಗಿ ಮುಂದೆ ಭವಿಷ್ಯತ್ತಲ್ಲಿ ಇಂಥ ಅಪಾಯಗಳು ಬರದ ಹಾಗೆ ಏನು ಕ್ರಮ ಕೈಗೊಳ್ಳಬೇಕು ಸರ್ಕಾರ ಮತ್ತು ಸಾರ್ವಜನಿಕರು ಜೊತೆಗೆ ರೈತರು ಎಲ್ಲರೂ ಬರ್ತಾರೆ. ಯಾಕೆಂದರೆ ಕಾಡಂಚಿನಲ್ಲಿರೋ ರೈತರು ಅವ್ರದ್ದು ಸಮಸ್ಯೆಗಳಿದೆ. ಅದಕ್ಕಾಗಿಯೇ ಇದು ಅಮೂಲ್ಯ ಚರ್ಚೆ ಮಾಡಿ ಪರಿಹಾರಗಳನ್ನು ಸರ್ಕಾರ ಯಾವ ನಿಟ್ಟಿನಲ್ಲಿ ಸಮತೋಲನವಾಗಿ ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಈ ಸಮಾವೇಶದಲ್ಲಿ ಒಂದು ನಿರ್ಣಯಗಳನ್ನು ಮಾಡಿ ಸರ್ಕಾರಕ್ಕೆ ಕೊಡ್ತೀವಿ. ಈಗ ನೀವು ಕೇಳಿರೋ ಪ್ರಶ್ನೆಯಲ್ಲಿ ಬಹುಶಃ ಇದು ಬರೀ ಚರ್ಚೆಗಳು, ಭಾಷಣಗಳೇ ಅಂತ ತಿಳ್ಕೊಂಡಿದ್ರಿ.